ನಮಸ್ಕಾರ. ಪ್ರತಿದಿನ ಜುಗಲ್ಬಂದಿ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಸಬ್ಜೆಕ್ಟನ್ನು ಹೊತ್ತು ನಾವು ನಿಮ್ಮ ಮುಂದೆ ಬರ್ತೀವಿ. ನಮ್ಮ ಜೊತೆ ಸಾಕಷ್ಟು ಅತಿಥಿಗಳು ಕೂಡ ಭಾಗವಹಿಸಿದ್ದಾರೆ. ಆ ಒಂದು ಸಬ್ಜೆಕ್ಟ್ ಬಗ್ಗೆ, ವಿಷಯದ ಬಗ್ಗೆ ಕಂಪ್ಲೀಟಾಗಿ ಚರ್ಚೆಯನ್ನು ಕೂಡ ನಾವು ಮಾಡ್ತೇವೆ. ಪೇಜಾವರ ಶ್ರೀಗಳು ನೀಡಿದಂಥ ಒಂದು ಹೇಳಿಕೆ ಯಾವೆಲ್ಲ ರೀತಿಯಲ್ಲಿ ಸಮಾಜದಲ್ಲಿ ಪ್ರತಿಧ್ವನಿಸ್ತಾ ಇದೆ, ಅದರ ಬಗ್ಗೆ ಚರ್ಚೆಗಳು ಯಾವ ರೀತಿ ನಡೀತಾ ಇದೆ, ಎಲ್ಲ ವಿಚಾರದ ಬಗ್ಗೆ ನಾವಿವತ್ತು ಚರ್ಚೆಯನ್ನು ಮಾಡೋಣ. ಗಣ್ಯ ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಅದಕ್ಕಿಂತ ಮೊದಲು ಈ ಒಂದು ಇಡೀ ಸ್ಟೋರಿ ಬಗ್ಗೆ, ಇಡೀ ವಿಷಯದ ಬಗ್ಗೆ ಪೇಜಾವರ ಶ್ರೀಗಳು ನಿನ್ನೆ ಹೇಳಿದ್ದೇನು, ಅದಾದ ನಂತರ ಅದಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆ ಬೇರೆ ಬೇರೆ ವಲಯಗಳಲ್ಲಿ, ಸಮಾಜದ ಬೇರೆ ಬೇರೆ ವಲಯಗಳಲ್ಲಿ ವ್ಯಕ್ತವಾಯಿತು, ಅವೆಲ್ಲವನ್ನು ನೋಡೋಣ ಈ ಒಂದು ರಿಪೋರ್ಟ್ನಲ್ಲಿ. ಅನ್ಯ ಜಾತಿಯವರಲ್ಲಿ ಮದ್ಯ ಮಾಂಸಾಹಾರ ಪದ್ಧತಿ ಇರುತ್ತೆ. ಸಹಪಂಕ್ತಿಯಲ್ಲಿ ಭೋಜನ ಮಾಡಿದರೆ ಅವರ ಜೊತೆ ಸ್ನೇಹ ಬೆಳೆದು ಸಾತ್ವಿಕ ಆಹಾರ ಸೇವಿಸುವವರು ನಂತರ ಮದ್ಯ ಮಾಂಸ ಸೇವನೆಗೆ ಇಳಿಯಬಹುದು. ಹೀಗಾಗಿ ನಾನು ಸಹಪಂಕ್ತಿ ಭೋಜನವನ್ನ ವಿರೋಧಿಸುತ್ತೇನೆ. ಇಂದಿಗೂ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಬ್ರಾಹ್ಮಣರು ಮತ್ತು ಬ್ರಾಹ್ಮಣೇತರರಿಗೆ ಪ್ರತ್ಯೇಕ ಭೋಜನ ವ್ಯವಸ್ಥೆ ಇದೆ. ಜನಿವಾರವನ್ನ ನೋಡಿ ಭೋಜನ ಶಾಲೆಗೆ ಬಿಡುವ ಪರಿಪಾಠವಿದೆ. ಈ ವಿಚಾರದ ಬಗ್ಗೆ ಪದೇ ಪದೇ ಚರ್ಚೆಯಿಂದ ತಪ್ಪಿಸಿಕೊಳ್ಳುತ್ತಲೇ ಇರುವ ಶ್ರೀಗಳು ಬ್ರಾಹ್ಮಣ್ಯದ ಬಗ್ಗೆ ಹೊಸ ವ್ಯಾಖ್ಯಾನವನ್ನೇ ಮಂಡಿಸಿದ್ದಾರೆ. ಮದ್ಯ ಮಾಂಸ ತ್ಯಜಿಸದವರಿಗೆ ಕ್ರಾಂತಿಯೋಗಿ ಬಸವಣ್ಣನವರು ಲಿಂಗದೀಕ್ಷೆ ಕೊಡ್ತಿರಲಿಲ್ಲ ಎಂದಿದ್ದಾರೆ. ಪೇಜಾವರ ಶ್ರೀಗಳ ವಾದಕ್ಕೆ ಹಲವರಿಂದ ವಿರೋಧವೂ ವ್ಯಕ್ತವಾಗಿದೆ. ಪೇಜಾವರ ಶ್ರೀಗಳು ಪೂಜಿಸುವ ಶ್ರೀಕೃಷ್ಣ ಯಾವ ಜಾತಿ ಎಂದು ಪ್ರಶ್ನಿಸಿದ್ದಾರೆ ಕಾಂಗ್ರೆಸ್ ಮುಖಂಡ ಟಿ.ಬಿ. ಜಯಚಂದ್ರ. ಈಗಾಗಲೇ ಸಮಾಜದಲ್ಲಿ ಅನೇಕ ರೀತಿಯಾದಂಥ ಸಂಘರ್ಷಗಳಿದೆ. ಜಾತಿ ಸಂಘರ್ಷ ಇದೆ, ಭಾಷೆ ಸಂಘರ್ಷ ಇದೆ. ಅದಕ್ಕೆ ಊಟಕ್ಕೂ ಸಂಘರ್ಷವನ್ನು ಹುಟ್ಟಾಕುವಂಥ ಕೆಲಸ ಆಗ್ತದೆ. ಇಂಥ ಹೇಳಿಕೆಯಿಂದ ಅವರು ವಾಪಸ್ ಹೋಗ್ತಕ್ಕಂಥದ್ದು ಒಳ್ಳೆಯದು ಅಂತೇಳಿ ನಾನು ಭಾವನೆ ಮಾಡ್ತೀನಿ. ಇಂಥ ಬೇಡಿಕೆಗಳು ಅವರಿಂದ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಇವತ್ತು ಕೃಷ್ಣ ಯಾರು? ಕೃಷ್ಣ ಬೇಸಿಕಲಿ ನಾನ್ ವೆಜಿಟೇರಿಯನ್ ಅಂದಾಗ ಇವ್ರು ಯಾಕೆ ಅವ್ರನ್ನ ಪೂಜೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಎಲ್ಲದೂ ಕೂಡ ಉದ್ಭವಿಸ್ತದೆ. ಮಾಂಸಾಹಾರಿಗಳೊಂದಿಗೆ ಸಸ್ಯಾಹಾರಿಗಳು ಸಹಪಂಕ್ತಿ ಭೋಜನ ಮಾಡಿದರೆ ಬ್ರಾಹ್ಮಣರು ಹಾಳಾಗುತ್ತಾರೆ ಎನ್ನುವ ವಾದದಲ್ಲಿ ಸತ್ಯವಿದೆ ಎಂದಾದರೆ, ಬ್ರಾಹ್ಮಣರೊಂದಿಗಿನ ಸಹಪಂಕ್ತಿ ಭೋಜನದಿಂದ ಮಾಂಸಾಹಾರಿಗಳು ಸಸ್ಯಾಹಾರಿಗಳಾಗುವುದಿಲ್ಲವೇ? ಎಂತಹ ತರ್ಕವನ್ನ ಮುಂದಿಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಜಿ. ಪರಮೇಶ್ವರ್. ಪೇಜಾವರ ಶ್ರೀಗಳ ಹೇಳಿಕೆಯೇ ಹಾಸ್ಯಾಸ್ಪದ ಎಂದಿದ್ದಾರೆ. ಸಸ್ಯಾಹಾರಿಗಳು ಜೊತೆಯಲ್ಲಿದ್ದರೆ ಮಾಂಸಾಹಾರಿಗಳಿಗೂ ಕೂಡ ಅದು ಕೂಡ ಟ್ರಾನ್ಸ್ಫರ್ ಆಗ್ಬೋದು ಆ ಗುಣಗಳು ಅನ್ನೋದನ್ನು ಅವರು ಮರಿಬಾರ್ದು. ಇಟ್ ಈಸ್ ನಾಟ್ ಇನ್ ಒನ್ ಡೈರೆಕ್ಷನ್, ಇಟ್ ಈಸ್ ಆಲ್ಸೋ ಇನ್ ಟೂ ಡೈರೆಕ್ಷನ್ಸ್. ಅಂದರೆ ವೈಜ್ಞಾನಿಕವಾಗಿ ನಾವು ಚಿಂತನೆ ಮಾಡೋದಾದರೆ ಸಸ್ಯಾಹಾರಿಗಳ ಗುಣಗಳು ಕೂಡ ಮಾಂಸಾಹಾರಿಗಳೇ ಬರೋದಕ್ಕೂ ಸಾಧ್ಯ ಇದೆ. ಒಂದು ವೇಳೆ ಸಸ್ಯಾಹಾರಿಗಳೆಲ್ಲ ಭಾಳ ಸದ್ಗುಣವಂತರು, ಭಾಳ ಒಳ್ಳೆಯ ಜನ, ಆದ್ದರಿಂದ ಅವರು ಭಾಳ ಸಮಾಜದಲ್ಲಿ ಭಾಳ ಒಳ್ಳೆಯ ಕೆಲಸನೇ ಮಾಡ್ತಾರೆ ಅನ್ನೋದೇ ಆದರೆ ಅವರನ್ನೆಲ್ಲ ನಾನ್ ವೆಜಿಟೇರಿಯನ್ ತಿನ್ನೋರ ಜೊತೆ ಕುಂಡ್ರಿಸ್ಬಿಟ್ರಿದ್ರೆ ಎಲ್ಲರೂ ಒಳ್ಳೆಯರಾಗ್ಬಿಡ್ತಾರೆ. ಭಾಳ ಸಿಂಪಲ್ ಇದು. ಅದರಿಂದ ಏನು ಸ್ವಾಮೀಜಿಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆ ಭಾಳ ಹಾಸ್ಯಾಸ್ಪದವಾಗಿದೆ. ಜೊತೆಗೆ ಸಮಾಜದಲ್ಲಿ ಒಂದು ರೀತಿಯ ಗೊಂದಲವನ್ನು ಸೃಷ್ಟಿ ಮಾಡತಕ್ಕಂಥ ರೀತಿಯಲ್ಲಿದೆ. ಸಹಪಂಕ್ತಿ ಭೋಜನದಲ್ಲಷ್ಟೇ ಅಲ್ಲ, ಮತ್ತೊಂದು ವಿವಾದಾತ್ಮಕ ಹೇಳಿಕೆಗೂ ಪೇಜಾವರ ಶ್ರೀಗಳು ಕಾರಣರಾಗಿದ್ದಾರೆ. ಅಂತರ್ಜಾತಿ ವಿವಾಹಕ್ಕೂ ಪೇಜಾವರ ಶ್ರೀ ವಿರೋಧ. ಅಂತರ್ಜಾತಿ ವಿವಾಹದಿಂದ ಆಚಾರ ವಿಚಾರಗಳಲ್ಲಿ ಗೊಂದಲ ಏರ್ಪಟ್ಟು ಸಂಸಾರದಲ್ಲಿ ಸಾಮರಸ್ಯ ಹದಗೆಡುತ್ತೆ, ಜೀವನ ಅಸ್ತವ್ಯಸ್ತವಾಗುತ್ತೆ. ಎಲ್ಲರಲ್ಲೂ ಮೈತ್ರಿ ಇರಲಿ, ಆದರೆ ಅಂತರ್ಜಾತಿ ವಿವಾಹ ಬೇಡ. ಒಟ್ನಲ್ಲಿ ಪೇಜಾವರ ಶ್ರೀಗಳಿಗೆ ಸನ್ಯಾಸಿಯಾದರೂ ಬ್ರಾಹ್ಮಣ್ಯ ಹೋಗಿಲ್ಲ. ಸರ್ವಸಂಗ ಪರಿತ್ಯಾಗಿಯಾದವರು ಸ್ವಾಮೀಜಿಗಳಾಗುತ್ತಾರೆ. ಆದರೆ ಸ್ವಾಮೀಜಿಗಳಾದರೂ ಪೇಜಾವರ ಶ್ರೀಗಳ ಜಾತಿ ಪ್ರೇಮವಾಗಲಿ ಬ್ರಾಹ್ಮಣ್ಯದ ಮೇಲಿನ ಮೋಹವಾಗಲಿ ಹೋಗಿಲ್ಲ. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರಾ ಎಂದು ಸಾರಿದ ಕನಕದಾಸರ ಭೂಮಿಯಲ್ಲಿ ಕುಳಿತಿರುವ ಪೇಜಾವರ ಶ್ರೀಗಳಿಂದ ಇಂತಹ ಮಾತನ್ನ ಯಾರೊಬ್ಬರೂ ನಿರೀಕ್ಷೆ ಮಾಡಿರಲಿಲ್ಲ ಎನ್ನುವುದು ವಾಸ್ತವ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್.
ಓಕೆ, ಇಡೀ ಘಟನಾವಳಿಗಳ ಬಗ್ಗೆ ಒಂದು ವರದಿಯನ್ನು ನೀವು ನೋಡಿದ್ರಿ. ಈಗ ನಿಮಗೂ ಕೂಡ ಅರ್ಥವಾಗಿರ್ಬೋದು ಯಾವ ವಿಚಾರದ ಬಗ್ಗೆ, ಯಾವ ವಿಷಯದ ಬಗ್ಗೆ ನಾವು ಇವತ್ತು ಚರ್ಚೆಯನ್ನು ಮಾಡ್ತಿದ್ದೀವಿ ಅನ್ನುವಂಥದ್ದು ಇವತ್ತಿನ ಜುಗಲ್ಬಂದಿಯಲ್ಲಿ. ಹಾಗೆಯೇ ಗಣ್ಯ ಅತಿಥಿಗಳು ಈಗಾಗಲೇ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರನ್ನು ನಿಮಗೆ ಮೊದಲು ಪರಿಚಯಿಸ್ತೇನೆ. ಮೊದಲಿಗೆ ಉದಯ ಧರ್ಮಸ್ಥಳ ವಿಚಾರವಾದಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಉದಯ್. ಹಾಗೆಯೇ ಹರಿದಾಸ್ ಭಟ್ ಅವರಿದ್ದಾರೆ. ಇವರು ಪೇಜಾವರ ಮಠದ ಭಕ್ತರು. ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ವಿಜಯ್ ಕುಮಾರ್ ವಿಚಾರವಾದಿ ಮೈಸೂರು, ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಾಗೆಯೇ ದ್ವಾರಕನಾಥ್ ಹಿಂದುಳಿದ ವರ್ಗ ಆಯೋಗದ ಮಾಜಿ ಅಧ್ಯಕ್ಷರು, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಾಗೆಯೇ ಮಂಗಳೂರು ಸ್ಟುಡಿಯೋದಿಂದ ನಮಗೆ ಪ್ರದೀಪ್ ಕುಮಾರ್ ಕಲ್ಲೂರು ಇರ್ತಾರೆ. ಇವರು ಪೇಜಾವರ ಮಠದ ವಕ್ತಾರರು. ಇವರು ಕೂಡ ಇವತ್ತಿನ ಚರ್ಚೆಯಲ್ಲಿ ಭಾಗವಹಿಸ್ತಾರೆ. ಹಾಗೆಯೇ ಸ್ವತಃ ಪೇಜಾವರ ಶ್ರೀಗಳು ಕೂಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿರ್ತಾರೆ. ಹಾಗೆಯೇ ಇವತ್ತಿನ ಚರ್ಚೆಯಲ್ಲಿ ನಮ್ಮ ಜೊತೆ ವಿನಾಯಕ್ ಭಟ್ ಮೂರರು ಕೂಡ ಇದ್ದಾರೆ. ಒನ್ಸ್ ಅಗೇನ್ ಎಲ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಉದಯ್, ಫಸ್ಟ್ ಕ್ವಶನ್ ನಿಮಗೇನೆ. ಒಂದು ವಾಕ್ಯದಲ್ಲಿ ಹೇಳೋದಿದ್ರೆ ಪೇಜಾವರ ಶ್ರೀಗಳ ಈ ಒಂದು ಹೇಳಿಕೆ, ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ? ಪೇಜಾವರ ಸ್ವಾಮಿಗಳು ಇದನ್ನು ಎಲ್ಲಿ, ಯಾಕೆ ಮತ್ತು ಯಾರಿಗೆ ಹೇಳಿದ್ದಾರೆ ಅಂತ ಹೇಳುವ ವಿಚಾರಗಳ ಮೇಲೆ ಈ ಚರ್ಚೆ ಪ್ರಾರಂಭ ಆದರೆ ಒಳ್ಳೆಯದು. ಪೇಜಾವರ ಸ್ವಾಮಿಗಳು ಮಾಂಸಾಹಾರಿಗಳ ಜೊತೆಯಲ್ಲಿ ಅಥವಾ ಮದ್ಯಪಾನಗಳ ಜೊತೆಯಲ್ಲಿ ಸಹಪಂಕ್ತಿ ಭೋಜನ ಮಾಡುವುದು ಸರಿಯಲ್ಲ ಅಂತ ಎಲ್ಲಾದರೂ ಹೇಳಿದ್ದಿದ್ರೆ, ಅದು ಸಾರ್ವಜನಿಕವಾಗಿ ಹೇಳಿದ್ದಿದ್ರೆ ಅದನ್ನು ನಾನು ವಿರೋಧಿಸ್ತಾ ಇದ್ದೆ. ಆದರೆ ಅವರು ಹೇಳಿರುವಂಥ ಜಾಗ, ಸ್ಥಳ ವಿಪ್ರವೃಂದದಲ್ಲಿ ಒಂದು ವಿಪ್ರ ಯುವಕರಿಗೋಸ್ಕರ ಅವರು ವಿಚಾರಗಳನ್ನು, ಸಂದೇಶಗಳನ್ನು ಕೇಳುವಾಗ ಈ ಮಾತನ್ನು ಅವರು ಹೇಳಿದ್ದಾರೆ. ಬಹುಶಃ ಆ ಸಮುದಾಯಕ್ಕೆ ಅದು ಬೇಕಾಗಿತ್ತೇನೋ, ಆದ್ದರಿಂದ ಅದನ್ನು ಅವರು ಹೇಳಿದ್ದಾರೆ. ಅಂದರೆ ಅವರು ಕೇವಲ ಆ ಸಮುದಾಯಕ್ಕೆ ಮಾತ್ರ ಸ್ವಾಮಿಗಳು ಅಂತ ಹೇಳಿದ ತಕ್ಷಣವೇ ಒಂದು ಸಮುದಾಯಕ್ಕೆ ಸೇರಿದವರು ಅಂತ ಹೇಳುವಂಥದ್ದು ತಪ್ಪು. ಅವರ ಆ ದೃಷ್ಟಿಕೋನದಲ್ಲಿ ಇನ್ನೊಂದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ವೈದ್ಯಕೀಯವಾಗಿ, ವೈಜ್ಞಾನಿಕವಾಗಿ ಮಾಂಸಾಹಾರ ಮತ್ತು ಮಧುಪಾನ ಯಾವ ರೀತಿ ಮನುಷ್ಯನ ಶರೀರದ ಮೇಲೆ, ದೇಹದ ಮೇಲೆ, ಸಮಾಜದ ಮೇಲೆ ಆರೋಗ್ಯ ಅನಾರೋಗ್ಯಗಳ ಯಾವ ರೀತಿ ವೈರುಧ್ಯ ಬರುತ್ತೆ ಅಂತ ಹೇಳೋದನ್ನು ಕೂಡ ಚರ್ಚೆಗೆ ಇಟ್ಕೊಂಡು. ಈಗ ಪೇಜಾವರ ಮಠದ ಭಕ್ತರಾಗಿರುವಂಥ ಹರಿದಾಸ್ ಭಟ್ ಅವರಿದ್ದಾರೆ. ಹರಿದಾಸ್ ಅವರು, ಈಗ ಸ್ವಾಮೀಜಿ ಅಂತ ಹೇಳುವಾಗ ಅವರಿಗಿರುವಂಥ ಒಂದು ಉನ್ನತ ಸ್ಥಾನಮಾನ, ಅವ್ರಿಗೊಂದು ದಾರ್ಶನಿಕರ ಒಂದು ಸ್ಥಾನಮಾನವನ್ನು ಸಮಾಜ ಕೊಟ್ಟಿರುತ್ತೆ. ಸ್ವಾಮೀಜಿ ಅಂತ ಹೇಳುವಾಗ ಅವರು ಕೇವಲ ಒಂದು ವರ್ಗಕ್ಕೆ, ಒಂದು ಸಮುದಾಯಕ್ಕೆ ಸ್ವಾಮೀಜಿಗಳಾಗಿರೋದಿಲ್ಲ, ಎಲ್ಲ ವರ್ಗಕ್ಕೂ, ಸಮಾಜದ ಎಲ್ಲರಿಗೂ ಕೂಡ ಅವರು ಸ್ವಾಮೀಜಿಗಳಾಗಿರ್ತಾರೆ. ಆದರೆ ಅವರೊಂದು ಹೇಳಿಕೆ ಸಮಾಜದಲ್ಲಿ ಯಾವ ರೀತಿ ಒಂದು ವಾದ ವಿವಾದಕ್ಕೆ ಕಾರಣವಾಗತ್ತೆ ಅನ್ನೋದು ಕೂಡ ಇವತ್ತು ನಮಗೆ ಗಮನಕ್ಕೆ ಬರ್ತಾ ಇದೆ. ಏನು ಹೇಳ್ತೀರಾ ಅವರ ನಿನ್ನೆ ಒಂದು ಹೇಳಿಕೆ? ಮುಖ್ಯವಾಗಿ ಇಲ್ಲಿ ಸ್ವಾಮೀಜಿಗಳ ಅಭಿಪ್ರಾಯವನ್ನು ತಪ್ಪು ತಿಳ್ಕೊಂಡು ಈ ದೊಡ್ಡ ವಿವಾದ ಹೊರಟಿದೆ ಅಂತ ನಾನು ಹೇಳ್ತೇನೆ. ನಾನು ಈ ಬಗ್ಗೆ ಇವತ್ತೇ ಸ್ವಾಮೀಜಿಗಳ ಹತ್ರ ಮುಖಾಮುಖಿಯಾಗಿ ನಾನು ಮಾತನಾಡಿದ್ದೇನೆ. ಸ್ವಾಮೀಜಿಗಳು ಸಹಪಂಕ್ತಿ ಭೋಜನಕ್ಕೆ ಯಾವತ್ತೂ ವಿರೋಧ ಮಾಡಿದವರಲ್ಲ. ಅವರ ಪರ್ಯಾಯದಲ್ಲೇ ಉಡುಪಿಯಲ್ಲಿ ಸಹಪಂಕ್ತಿ ಭೋಜನಕ್ಕೆ ಹಿಂದೆ ಇಲ್ಲದ ಹೊಸದಾಗಿ ಕ್ರಾಂತಿಕಾರಕ ಹೆಜ್ಜೆಯನ್ನು ಇಟ್ಟು ಅವರು ಸಹಪಂಕ್ತಿ ಭೋಜನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಸಹಪಂಕ್ತಿ ಭೋಜನ ಯಾವತ್ತು ನಿಲ್ಲಿತು ಅಂದರೆ, ಯಾವತ್ತು ಒಂದು ಪಂಗಡ ಮಾಂಸಾಹಾರವನ್ನು ಬಿಡ್ತೋ ಆವತ್ತು ಜಾತಿಯ ಕೀಳು ಮೇಲು ಅನ್ನೋ ಆಧಾರದಿಂದ ಸಹಪಂಕ್ತಿ ಭೋಜನ ಇತ್ತಿದ್ದಲ್ಲ, ಜಾತಿಯ ಹಿನ್ನೆಲೆ ಅಲ್ಲ. ಅದಕ್ಕೆ ನಾವು ತಿನ್ನುವ ಆಹಾರದ ಹಿನ್ನೆಲೆಯಲ್ಲಿ ಸಹಪಂಕ್ತಿ ಭೋಜನ ನಿಲ್ತು ಅಂತ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇದನ್ನು ನೀವು ಉಡುಪಿಯ ಪರಿಸರದಲ್ಲಿ ಹೊಸದಿಗಂತ ಪತ್ರಿಕೆಯಲ್ಲಿ ನೇರವಾದ ವರದಿಯನ್ನು ಅದೇ ರೀತಿ ಮಾಡಿದ್ದಾರೆ. ಆದ್ದರಿಂದ ವಿವಾದದ ಮೂಲವೇ ಇಲ್ಲ ಅಂತ ನಂದು ಅಭಿಪ್ರಾಯ. ವಿಜಯ್ ಕುಮಾರ್, ನೀವು ಹೇಳ್ತೀರಾ ಇದು ವಿವಾದದ ಮೂಲವೇ ಅಲ್ಲ, ಅವರು ಯಾವುದೋ ಒಂದು ಯಾವ ಸ್ಥಳದಲ್ಲಿ ಹೇಳಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಅನ್ನುವಂಥದ್ದು, ಅದು ಅನ್ವಯವಾಗತ್ತಾ? ಇದು ಅನ್ವಯಿಸೋದೇ ಇಲ್ಲ. ಇವರು ಏನು, ನಾನು ಸುಮಾರು ದಿವಸಗಳನ್ನು ನೋಡ್ಕೊಂಡು ಬರ್ತಾ ಇದ್ದೀನಿ, ಇವರು ಉಡುಪಿ ಸ್ವಾಮೀಜಿಗಳ ಶಿಷ್ಯರು ಇರ್ಬೋದು, ಉಡುಪಿ ಕೃಷ್ಣ ಭಕ್ತರು ಕೆಲವು ಜನ ಬರೀ ಏನೇ ಮಾಡಲಿ, ಸ್ವಾಮೀಜಿ ಏನೇ ಹೇಳಿ ಅದನ್ನು ಸಮರ್ಥಿಸ್ಕೊಳ್ಳೋದನ್ನೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಮಗೆ ಹಲವಾರು ಕಾರ್ಯಕ್ರಮಗಳನ್ನು ನೋಡ್ಕೊಂಡು ಬರ್ತಾ ಇದ್ದೀನಿ. ನಾನು ಒಂದು ನೋವಿನ ಸಂಗತಿ ಇವತ್ತು ದಿವಸ ಹೇಳಬೇಕು. 26 ವರ್ಷಗಳಿಂದ ನನ್ನ ಮನಸ್ಸಲ್ಲಿ ನೋವಿನ ಸಂಗತಿ ಒಂದಿದೆ. ಅದನ್ನು ಹೇಳೋದಕ್ಕೆ ಇವತ್ತು ದಿವಸ ನಾನು ಮೈಸೂರಿನಿಂದ ಬಂದಿದ್ದೇನೆ. ಯಾಕಂದರೆ ಈ ಕಾರ್ಯಕ್ರಮ ತಪ್ಪಿಸ್ಕೋಬಾರ್ದು, ಭಾರಿ ಇಂಪಾರ್ಟೆಂಟ್ ಕಾರ್ಯಕ್ರಮ ಅಂತ. ನಾನು ನನ್ನ ಹೆಂಡತಿ 26 ವರ್ಷಗಳ ಹಿಂದೆ ಉಡುಪಿಗೆ ಹೋದಾಗ ನಾವು ಊಟಕ್ಕೆ ಕೂತ್ಕೊಂಡಾಗ ನಮ್ಮನ್ನು ಅವ್ರು ಏನು ಮಾಡ್ತಾರೆ ಅಂದರೆ, ಬಟ್ಟೆ ತೆಗೆಸೋ ಒಂದು ಕಾರಣ ಏನು ಅಂತ ಹೇಳಿದ್ರೆ, ಇವರು ಜನವಾರ ನೋಡ್ತಾರೆ. ಜನವಾರ ಇದ್ದರೆ ಇವನು ಬ್ರಾಹ್ಮಣ, ಇವನು ಈಸ್ ಅಲೌಡ್ ಹಿಯರ್ ಟು ಟೇಕ್ ಇಸ್ ಫುಡ್ ಅಂತ. ನಾನು ಜನವಾರ ಹಾಕ್ಕೊಂಡೆ. ನಾನು ಯದುವಂಶದವನು, ನಾನು ಕೃಷ್ಣ ವಂಶದಲ್ಲಿ ಜನಿಸಿದವನು, ಕೃಷ್ಣನ ವಂಶ, ಯದುವಂಶ ನಮ್ಮದು. ಆದರೆ ಈಗ ನಾನು ಹೇಳ್ಕೊತಾನೆ, ಎಲ್ಲೂ ಹೇಳೋದಿಲ್ಲ, ನಾನು ಯದುವಂಶದವನು. ನಾನು ನನ್ನ ವೈಫ್ ಹೆಸರು ಯಶೋಧ ಅಂತ. ಶಿ ವರ್ಕ್ಸ್ ಫಾರ್ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಈವನ್ ಟುಡೇ ಶಿ ಈಸ್ ವರ್ಕಿಂಗ್ ಫಾರ್ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ನಾನು ನನ್ನ ವೈಫಲ್ಲಿ ಕೂತ್ಕೊಂಡಾಗ, ಊಟ ಮಾಡೋದಕ್ಕೆ ಕೂತ್ಕೊಂಡಾಗ ನಮ್ಮನ್ನು ನೋಡಿ ಎಬ್ಬಿಸಿದ್ರು ಅವರು. ಇಲ್ಲ, ನೀವು ಯಾವ ಮಠ ಯಾವುದು, ನಿಮ್ಮ ಗುರುಗಳು ಯಾರು ಅಂತ. ಇದು ಬೇಕಿತ್ತ, ಹೊಟ್ಟೆ ಹಸ್ಕೊಂಡು ಕೂತಿದ್ದೀವಿ ಸರ್ ನಾವಲ್ಲಿ.
ಕೂತ್ಕೊಂಡಾಗ ಊಟ ಹಾಕಬೇಕು, ಹೊಟ್ಟೆ ಹಸಿದವನು ಊಟ ಕೊಡಬೇಕು ಹೊರತು ನಿನ್ನ ಗುರು ಯಾರು, ನಿನ್ನ ಮಠ ಯಾವುದು ಅಂತ ಕೇಳೋದು ಇದು ಅತ್ಯಂತ ನೀಚ ಸ್ವಭಾವದ ಒಂದು ಇದು ಆಟಿಟ್ಯೂಡ್ ಅಂತ ನಾನು ಭಾವಿಸ್ತೇನೆ. ಇದನ್ನು ನಾನು ಎಲ್ಲರೂ ಖಂಡಿಸಬೇಕು. ಸೊ ಅದರ ನಿನ್ನೆ ಅವರ ಹೇಳಿಕೆಗೂ ಈ ನಿಮ್ಮ ಘಟನಾವಳಿಗಳಿಗೂ ಕಾರಣ ಇದೆ ಅಂತ ಕಾರಣ ಇದ್ದೇ ಇದೆ. ಇದು ಕೊಡ್ತಾ ಇದ್ದೀನಿ ನಾನು. ಒಂದ್ ನಿಮಿಷ ನನಗೆ ಮಾತನಾಡೋದು ಬಿಡಿ. ನೀವು ಮಾತನಾಡಿ ನೋವಾಗಿದೆ ನೋವನ್ನು ನಾನು ಹೇಳ್ಕೊಳ್ಳೋದಕ್ಕೆ ಬಂದಿದ್ದೀನಿ. ನಾನು ಪೇಜಾವರ ಸ್ವಾಮಿಗೆ ನೇರವಾಗಿ ಹೊಣೆ ಮಾಡ್ತಾ ಇಲ್ಲ. ನಾನು ಉಡುಪಿಯಲ್ಲಿ ಸಹ ಪಂಕ್ತಿಯಲ್ಲಿ ನಡೆದಂತ ವಿಷಯ ಅಲ್ಲಿರೋರ್ಗು ಮಾತಾಡ್ತಾ ಇದ್ದೀನಿ. ನಾನು ಏನ್ ಹೇಳ್ತಾ ಇದ್ದೀನಿ ನೀವು ಸರಿಯಾಗಿ ತಿಳ್ಕೊಂಡು ಮಾತಾಡ್ಬೇಕು. ಬರೀ ನೀವು ಬರೀ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಿ ಅಷ್ಟೇ. ಒಂದ್ ನಿಮಿಷ ಸರ್, ನಾನು ಹೇಳ್ತೀನಿ. ಅವ್ರು ಏನಂದ್ರು ಅಂತಂದ್ರೆ, ಅಲ್ಲಿ ಉಡುಪಿಯಲ್ಲಿ ಸಾಕಷ್ಟು ಪರ್ಯಾಯಗಳಿದೆ. ಬೇರೆ ಬೇರೆ ಸ್ವಾಮೀಜಿಗಳ ನೇತೃತ್ವದಲ್ಲಿ ಅವರಿಗೆ ನಿಗದಿತ ವರ್ಷಕ್ಕೆ ಬೇರೆ ಬೇರೆಯವರು ಇರ್ತಾರೆ. ಅವರ ಪರ್ಯಾಯದಲ್ಲಿ ನಡೆದಿದ್ರೆ ಮಾತ್ರ ಅವರು ಬಾಧ್ಯಸ್ಥರು ಅಂತ ಹೇಳಿದ್ರು ಅಷ್ಟೇ, ಹೊರತು ಬೇರೆ ಏನು ಹೇಳಿಲ್ಲ. ನಾನು ಯಾವ ಪರ್ಯಾಯಕ್ಕೂ ಸಂಬಂಧಪಟ್ಟಿಲ್ಲ. ನನ್ನ ಚರ್ಚೆ, ನನ್ನ ವಿಷಯ ಅವ್ರು ಏನಂದ್ರು ಅನ್ನೋದು ನಿಮ್ಗೆ ಕ್ಲಾರಿಫೈ ಮಾಡಿ. ನನಗೆ ನಡೆದಿರತಕ್ಕಂಥ ಘಟನೆ ಯಾವ ಪರ್ಯಾಯಕ್ಕೂ ಸಂಬಂಧಪಟ್ಟಿಲ್ಲ, ಯಾವ ಸ್ವಾಮೀಜಿಗೂ ಸಂಬಂಧಪಟ್ಟಿಲ್ಲ. ನನಗೆ ನಡೆದಂತ ನನಗೂ ನನ್ನ ವೈಫ್ಗೂ ಆದಂತ ಅಲ್ಲಿ ನಮ್ಮನ್ನು ಕಳಿಸ್ಬಿಟ್ರು ಆಚೆ. ನಮ್ಮನ್ನು ನೋಡ್ಬಿಟ್ಟು ಇಲ್ಲ ನೀವು ಆ ಕಡೆ ಕೂತ್ಕೊಳ್ಳಿ, ನೀವು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ. ನಾನು ನನ್ನ ವೈಫು ಆಚೆ ಬಂದು ಎಷ್ಟು ದುಃಖ ಪಟ್ಕೊಂಡು ಬಂದರೆ ಅವತ್ತು, ಏನಪ್ಪ ಈ ರೀತಿ ಕೃಷ್ಣನ ನೋಡೋಕೆ ಬಂದ್ವಿ, ಈ ರೀತಿ ಆಗೋಯ್ತು ಅಂತ ಬಿಟ್ಟು. ಆದರೆ ಕೃಷ್ಣ ನಮ್ಮನ್ನು ಯಾವ ರೀತಿ ಕರೆಸ್ಕೊಂಡಂತೂ ಹೇಳ್ತೀನಿ. ಅದಕ್ಕೆ ಇದನ್ನು ಎಲ್ಲ ಕರ್ನಾಟಕದ ಜನತೆ ಕೇಳಬೇಕು ಇದನ್ನು. ಏನಂತ ಹೇಳಿದ್ರೆ, ನಾವು ಅವತ್ತು ದಿವಸ ಭಟ್ಕಲ್ಗೆ ಹೋಗಿದ್ವಿ. ಭಟ್ಕಲಲ್ಲಿ ಕರ್ಫ್ಯೂ ಅವತ್ತು. ಕರ್ಫ್ಯೂ ಆದಾಗ ಯಾವ ಟ್ರಾನ್ಸ್ಪೋರ್ಟು ಇಲ್ಲ. ನನಗೆ ಕೃಷ್ಣನೇ ಕಳಿಸ್ತಾ ಅಂತ ಒಂದು ಕಾರು, ಅಂಬಾಸಡರ್ ಕಾರ್, ಬ್ರ್ಯಾಂಡ್ ನ್ಯೂ ಕಾರ್, ಯಾವುದೋ ಒಂದು ಆಯಿಲ್ ಕಾರ್ಪೊರೇಷನ್ ಜನರಲ್ ಮ್ಯಾನೇಜರ್ನ ಹುಬ್ಳಿನಲ್ಲಿ ಅವ್ರನ್ನ ಡ್ರಾಪ್ ಮಾಡಿ ಬರ್ತಾ ಇದೆ. ನಾವು ಭಟ್ಕಳಲ್ಲಿ ನನ್ನ ಕೈ ತೋರಿಸಿ ನಿಲ್ಲಿಸಿದ್ರು. ನಾನು ನನ್ನ ವೈಫನ್ನ ಕರ್ಕೊಂಡೋಗಿ ಕೃಷ್ಣನ ಇದ್ರ ಹತ್ರ ಮೆಟ್ಲ ಹತ್ರ ಬಿಟ್ಟು 40-50 ರೂಪಾಯಿ ಕೊಟ್ಟೆ ನಾನು. ಅನ್ ಭಾರಿ ಖುಷಿಯಾಗಿ ತಗೊಂಡೋದ್ರು. ಇಷ್ಟೆಲ್ಲ ನಮ್ಮನ್ನ ಆಚೆ ಕಳಿಸಿದ್ದಕ್ಕೆ ಅಕ್ಷಮ್ಯ ಅಪರಾಧ. ಆಮೇಲೆ ಇವತ್ತಿನ ದಿವಸ ಸ್ವಾಮೀಜಿ ಹೇಳಿರೋದು ಅಕ್ಷಮ್ಯ ಅಪರಾಧ. ಯಾವುದೇ ಸಂದರ್ಭ ಇರ್ಬೋದು. ಇವ್ರು ಹೇಳ್ತಾರೆ ಗೋಸ್ವಾಮಿ ಅಂತ ಕರೀತಾರೆ. ಗೋ ಅಂದ್ರೆ ಸೆನ್ಸಸ್. ವಿಜಯ್ ನಾನು ಬರ್ತೀನಿ, ನಿಮ್ಮ ವಿಷಯಕ್ಕೆ ಬರ್ತೀನಿ. ಓಕೆ, ವಿಜಯ್ ಕುಮಾರ್ ಫಸ್ಟ್ ಪ್ರತಿಕ್ರಿಯೆ ನೀವು ನೀಡಿದ್ರಿ. ಹಾಗೇನೆ ನೀವೊಂದು ಮಾತನ್ನು ಕೂಡ ಹೇಳಿದ್ರಿ, ಅಂಬಾಸಿಡರ್ ಕಾರ್ ಬಂತು, ಹಾಗಾಗಿ ಬಹುಶಃ ಶ್ರೀಕೃಷ್ಣನಿಗೆ ಭಕ್ತರಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಅದು ಏನಾಗಿತ್ತಂದ್ರೆ ಅವತ್ತೊಂದು ದಿವಸ ಕರ್ಫ್ಯೂ ಸರ್. ಓಕೆ, ದ್ವಾರಕನಾಥ್ ನೀವು ಭಟ್ಕಲಲ್ಲಿ ಯಾಕೆ ಇಂಥ ಹೇಳಿಕೆಗಳು ಸ್ವಾಮೀಜಿಗಳಿಂದ ನಾವು ನಿಮಗೆ ನೆನಪು ಮಾಡೋದು, ಈಗ ಒಂದು ಸ್ವಲ್ಪ ದಿವಸದಿಂದ ನೀವು ಇಲ್ಲೇ ನಾವು ಚರ್ಚೆ ಮಾಡ್ತೀವಿ ಮಾಂಸಾಹಾರ ಸಸ್ಯಾಹಾರದ ಬಗ್ಗೆ. ಈ ಅಂಬೇಡ್ಕರ್ ಜಯಂತಿ ದಿವಸ ಮಾಂಸಾಹಾರ ನಿಷೇಧಿಸಿದ್ರ ಬಗ್ಗೆ. ಸೊ ಅದಕ್ಕೂ ಎಲ್ಲೋ ಮತ್ತೆ ಲಿಂಕ್ ಆಗ್ತಾ ಇದೆ ಅಂತ, ಅದೇ ಥರದ ಒಂದು ಏನಾಗಿದೆ. ಇದು ಶೂದ್ರರು, ಅತಿಶೂದ್ರರು ಮತ್ತು ದಲಿತರ ಮೇಲೆ ವೈದಿಕಶಾಹಿ ಮಾಡ್ತಾ ಇರುವಂತಹ ಸಾಂಸ್ಕೃತಿಕ ದಬ್ಬಾಳಿಕೆ ಅಂತ ಕರಿತೀನಿ ನಾನು ಇದನ್ನು. ವೈದಿಕಶಾಹಿ ಮೊದಲಿನಿಂದಲೂ ಕೂಡ ಶೂದ್ರರ ಮೇಲೆ, ಅತಿಶೂದ್ರರ ಮೇಲೆ, ದಲಿತರ ಮೇಲೆ ಮಾಡ್ತಾ ಇರುವಂತಹ ದಬ್ಬಾಳಿಕೆ ಯಾವ ರೀತಿಯಲ್ಲಿರುತ್ತೆ ಅಂತ ಹೇಳಿದ್ರೆ, ನಮ್ಮ ಭಾಷೆ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅವರು, ನಮ್ಮ ಸಂಸ್ಕೃತಿ ಮೇಲೆ ದಬ್ಬಾಳಿಕೆ ಮಾಡ್ತಾರೆ, ನಮ್ಮ ಬಣ್ಣದ ಮೇಲೆ ದಬ್ಬಾಳಿಕೆ ಮಾಡ್ತಾರೆ, ನಮ್ಮ ಬೇರೆ ಬೇರೆ ಇನ್ಯಾವುದಾದ್ರೂ ನಾವು ನಡವಳಿಕೆಗಳ ಮೇಲೆಲ್ಲ ದಬ್ಬಾಳಿಕೆ ಮಾಡ್ತಾರೆ. ಕಡೆಗೆ ನಮ್ಮ ಆಹಾರ ಪದ್ಧತಿ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಇನ್ನೊಬ್ಬನ ಆಹಾರವನ್ನು ಗೌರವಿಸದೇ ಇರುವಂಥವನು ಮನುಷ್ಯನನ್ನು ಗೌರವಿಸಲಾರ, ದೇವರನ್ನು ಗೌರವಿಸಲಾರ. ಅದು ಬಹಳ ಇಂಪಾರ್ಟೆಂಟ್ ಆದಂತಹ ಇದನ್ನು ದ್ವಾರಕನಾಥ್, ಇದನ್ನು ನಾವು ಬಹಳ ದಿನಗಳಿಂದಲೂ ಬಹಳ ವರ್ಷಗಳಿಂದಲೂ ಇಂಥ ಆರೋಪ ಪ್ರತ್ಯಾರೋಪಗಳನ್ನು ಕೇಳ್ಕೊಂಡು ಬಂದಿದ್ದೀವಿ. ಆದರೆ ನಾನು ನಿಮಗೊಂದು ಪ್ರಶ್ನೆಯನ್ನು ಕೇಳ್ತೇನೆ. ಈಗ ಅವರು ಹೇಳಿದ್ದು ಎಲ್ಲಿ ಅಂತಂದರೆ, ಒಂದು ಸಾರ್ವಜನಿಕ ಸಮಾವೇಶದಲ್ಲಿ ಅದನ್ನು ಹೇಳಲಿಲ್ಲ, ಅಥವಾ ಬೇರೆ ಒಂದು ದಲಿತರಿರ್ಬೋದು, ಮತ್ತೊಬ್ಬರು ಇರ್ಬೋದು, ಅವ್ರಿಗೂ ಕೂಡ ಹೇಳಿಲ್ಲ. ಅವರು ವಿಪ್ರರು ಅಲ್ಲಿ ಅವರ ಒಂದು ಸಲಹೆಗಳನ್ನು ಅವರಿಂದ ಕೇಳಿದ್ರು, ಅದಕ್ಕೆ ಅವರು ಉತ್ತರವನ್ನು ಕೊಟ್ಟರು ಆ ರೀತಿ ಅನ್ನುವಂಥದ್ದು. ಅಲ್ಲೊಂದು ಪ್ರಶ್ನೆಯೂ ಎರಡು ರೀತಿಯ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಅಲ್ಲಿ ನೀವು ಹೇಳ್ತಿರೋದು ಸರಿ. ವಿಪ್ರರಿಗೋಸ್ಕರ ಅವ್ರು ಮಾತಾಡಿದ್ರು ಸರ್. ಯಾರು ಕುರಿತು ಮಾತಾಡಿದ್ದವರು? ನಮ್ಮನ್ನು ಕುರಿತಲ್ವಾ? ನಾವು ರಿಯಾಕ್ಟ್ ಮಾಡಿದ್ರೆ ಇನ್ಯಾರು ರಿಯಾಕ್ಟ್ ಮಾಡಬೇಕು? ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಆಮೇಲೆ ಸತತವಾಗಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಅವರು ಮಾಂಸ ಮತ್ತು ಮದ್ಯವನ್ನು ಎರಡನ್ನೂ ಬೆರೆಸಿ ಯಾವಾಗಲೂ ಮಾತಾಡ್ತಾ ಇರ್ತಾರೆ. ಮಾಂಸ ಮತ್ತು ಮದ್ಯ ಅಂತಲೇ ಮಾತಾಡ್ತಾರೆ ಪ್ರತಿ ಸಲ ಮಾತಾಡಿದಾಗಲೂ. ನನಗೂ ಅವ್ರಿಗೂ ಒಂದು ಡೈರೆಕ್ಟ್ ಕನ್ಫ್ರಂಟೇಷನ್ ಆದಾಗಲೂ ಕೂಡ ಇಲ್ಲ ಮಾಂಸ ಮದ್ಯ ತಪ್ಪಲ್ವಾ ಅಂತ ಕೇಳ್ತಾರೆ. ಮಾಂಸ ಬೇರೆ, ಮದ್ಯ ಬೇರೆ. ಮದ್ಯ ಶೋಕಿಗೆ ಕುಡಿಯೋದು, ಮಾಂಸ ನಮ್ಮ ಆಹಾರ, ನಮ್ಮ ತಲೆತಲಾಂತರಗಳಿಂದ ತಿಂದ್ಕೊಂಡ್ಬಂದಿರುವಂಥ ಆಹಾರ. ಅದು ಆಹಾರನ ಇವರು ಮದ್ಯದೊಳ ಜೊತೆಗೆ ಹೆಂಗೆ ಬೆರಕೆ ಮಾಡ್ತಾರೆ? ಹಂಗಾದ್ರೆ ಸಸ್ಯಾಹಾರಿಗಳು ಮದ್ಯಪಾನ ಮಾಡಲ್ವಾ ಹಂಗಾದ್ರೆ? ಓಕೆ, ನಾವು ಇದರ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ಮಾಡೋಣ. ಇದಕ್ಕಿಂತ ದ್ವಾರಕನಾಥ್ ಹೇಳುವಾಗ ಒಂದು ಮಾತು ಬಹಳ ನೆನಪಿಗೆ ಬಂತು ನನಗೆ. ಯಾಕಂತಂದರೆ ವಿಶೇಷವಾಗಿ ಇದನ್ನು ಉಲ್ಲೇಖಿಸಬೇಕಾಗತ್ತೆ ಇಲ್ಲಿ. ಯಾಕಂದರೆ ಬ್ರಾಹ್ಮಣರು
ಭಾರತಕ್ಕೆ ಬಂದಿದ್ದೇ ಮಧ್ಯ ಏಷ್ಯಾದಿಂದ ಅನ್ನುವಂಥದ್ದು. ಹಾಗೆಯೇ ಕಾಶ್ಮೀರಿ ಪಂಡಿತರನ್ನ ಬಹಳ ಏನು ಶ್ರೇಷ್ಠ ಬ್ರಾಹ್ಮಣರು ಅಂತೇಳಿ ಬಹಳ ಬೇಸಿಕ್ ಆಗಿ ಅವರು ಮಾಂಸಾಹಾರಿಗಳು ಅಲ್ಲ, ಮತ್ತು ಶ್ರೇಷ್ಠ ಬ್ರಾಹ್ಮಣರು ಅಂತ ಗೋಮಾಂಸವನ್ನ ಕರೆಯಲಾಗುತ್ತೆ. ತಿಂತಾ ಇದ್ದವರು. ಗೋಮಾಂಸ ಐ ಮೀನ್ ಐ ವಿಲ್ ಕಮ್ ಇವ್ರ ಅಲ್ಲ, ನಾನು ಬ್ರೇಕ್ ತಗೊಂಡು ಬರ್ತೀನಿ. ಅಲ್ಲ, ಅದೇ ಉದಾಹರಣೆಗೆ ನಾನು ಹೇಳ್ತಾ ಇರುವಂಥದ್ದು. ಸೊ ಸ್ವಾತಂತ್ರ್ಯ ಸಂಗ್ರಾಮ ಸಂದರ್ಭದಲ್ಲಿ ಭಾರತದ ಪ್ರಥಮ ಪ್ರಧಾನಿಯಾಗಿದ್ದಂತಹ ಜವಾಹರ್ಲಾಲ್ ನೆಹರು ಅವರು ಕಾಶ್ಮೀರಿ ಪಂಡಿತರು. ಆದರೆ ಅವರು ಮಾಂಸಾಹಾರ ಸೇವನೆ ಮಾಡ್ತಾ ಇದ್ರು. ಆದರೆ ಮಹಾತ್ಮ ಗಾಂಧೀಜಿಯವರು ಬನಿಯಾ ಜಾತಿಗೆ ಸೇರಿದವರು. ಅವರು ನಿಜವಾಗಿ ಮಾಂಸಾಹಾರ ಮಾಡ್ಬೋದಾಗಿತ್ತು, ಅವರ ಆಹಾರ ಪದ್ಧತಿ ಅವರು ಮಾಡ್ತಾ ಇರಲಿಲ್ಲ. ಅಂಥದ್ದು ಕೂಡ ನಮ್ಮ ಭಾರತದ ಇತಿಹಾಸದಲ್ಲಿ ನಡೆದು ಹೋಗಿದೆ. ಅವೆಲ್ಲವನ್ನು ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಒಂದು ಪುಟ್ಟ ಬ್ರೇಕ್ ಜುಗಲ್ಬಂದಿಯಲ್ಲಿ.